ಏನಂತಂದರೆ ಇವಾಗ ಪಾರ್ಸಲಲ್ಲಿ ಕೆಲವೊಂದು ಅಮೌಂಟ್ ಹಾಕಿರಲಿಲ್ಲ. ಅದನ್ನು ನಾನು ಮಿಶೋ ಅದರಲ್ಲಿ ಹೋಗಿ ಚೆಕ್ ಮಾಡಿ ಇವಾಗ ಟೋಟಲ್ ಮಾಡಿದ್ದೀನಿ. ಎಷ್ಟಾಗಿದೆ ಅಂದರೆ ನಾನು ಇಷ್ಟರ ತನಕ ತೊಗೊಂಡದ್ದು ಟೋಟಲ್ ಅಂದರೆ 10,000 ಎಬೋ ಆಗಿದೆ. ನಾನು 5K ಅಂತ ಅಂದ್ಕೊಂಡಿದ್ದು. ನೋಡಿ ಗೈಸ್, ನಾನು ಲೆಕ್ಕ ಮಾಡಿದ್ದೆಲ್ಲ ಇದರಲ್ಲಿದೆ ಟೋಟಲ್. ನನಗೆ ನಂಬೋಕ್ಕಾಗ್ತಿಲ್ಲ ಗೈಸ್. ನಾನು ಮಿಶೋಗೆ 10,000 ತನಕ ಇನ್ವೆಸ್ಟ್ ಮಾಡಿದ್ದು. ನಾನು ಐಟಮ್ ಎಲ್ಲ ಒಂದು 100ಅಲ್ಲಿ ಒಂದು 5% ಏನೋ ಆಚೆ ಈಚೆ ಆಗಿರ್ಬೋದು, ಅಂದರೆ ಚೆನ್ನಾಗಿಲ್ಲ ಆ ಥರ ಏನಾದರೂ ಆಗಿರ್ಬೋದು. ಆಮೇಲೆ ಎಲ್ಲ ನನಗೆ ಬಂದಿರೋ ಪಾರ್ಸಲ್ ಎಲ್ಲ ಚೆನ್ನಾಗಿತ್ತು. ಹಣ ಜಾಸ್ತಿ ಖರ್ಚು ಮಾಡೋದಿಲ್ಲ. ಎಷ್ಟು ಬೇಕು ಅಷ್ಟು, ಅಂದರೆ ನನ್ನ ಬಜೆಟ್ಟಿಗೆ ಸಿಗ್ತದಾ ಅಂತ ನಾನು ಹುಡುಕೋದು. ಬಟ್ಟೆಗಾಗಲಿ ಯಾವುದಕ್ಕೆ ಕೂಡ, ತಿನ್ನೋಕ್ಕಾಗಲಿ ಕೂಡ ನಾನು ಜಾಸ್ತಿ ಹಣ ವೇಸ್ಟ್ ಮಾಡೋದಿಲ್ಲ. ಯಾವುದು ಬೇಕು ಅದಕ್ಕೆ ನಾನು ಜಾಸ್ತಿ ಹಣ ಹಾಕಿ ತಗೋತೀನಿ ಅದನ್ನು. ಅಂದರೆ ನಾನು ಜಾಸ್ತಿ ಅಮೌಂಟ್ ಹಾಕಿ ತೊಗೊಂಡದ್ದು ಅಂದರೆ ಏನಿಲ್ಲ ಇಷ್ಟರ ತನಕ. ಇನ್ನು ನೋಡ್ಬೇಕು ಗೈಸ್ ಮುಂದಕ್ಕೆ. ಇದರಲ್ಲಿ ಕೆಲವೊಂದು ಪಾರ್ಸಲಿದ್ದು ಪ್ಯಾಕೆಟ್ ಇಲ್ಲ. ಅದರಲ್ಲಿ ಯಾವುದಂತಂದರೆ ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ. ಆಮೇಲೆ ನಾನು 2 ಹೀಲ್ಸ್ ತೊಗೊಂಡಿದ್ದೀನಿ ಇದರಲ್ಲಿ. ಆಮೇಲೆ ಅಮ್ಮನಿಗೊಂದು ಹೀಲ್ಸ್. ಆಮೇಲೆ ಏನು ತೊಗೊಂಡಿದ್ದೆ, ಒಂದು ಚಾಪೆ ತೊಗೊಂಡಿದ್ದೆ ಅದರಲ್ಲಿ. ಇದೆಲ್ಲ ನಂದು ಅದು ಪ್ಯಾಕ್ ಒಳಗಡೆ ಉಂಟು, ಅದನ್ನು ಯೂಸ್ ಮಾಡಿಲ್ಲ. ಹಾಗೆ ಅದರದ್ದೆಲ್ಲ ಬಿಲ್ಲೆಲ್ಲ ಮೊಬೈಲಲ್ಲಿ ನೋಡಿ ಟೋಟಲ್ ಮಾಡಿ ಇವಾಗ 10,000 ತನಕ ಫಿಕ್ಸ್. 10,000 ತನಕ ನಾನು ಇವಾಗ ಮೀಶೋಗೆ ಹಾಕಿದ್ದೀನಿ. ಇನ್ನು ಮುಂದೆ ಕೂಡ ನಾವು ತೊಗೊಳ್ಳೋ ಐಟಮ್ ಎಲ್ಲ ಒಳ್ಳೇದು ಬರಲಿ. ಮೀಶೋಯಿಂದ ನಾನು ಮೀಶೋದವರೊಟ್ಟಿಗೆ ಕೇಳ್ಕೊಳ್ಳೋದು ಕಡಿಮೆ ಪ್ರೈಸ್, ಕಡಿಮೆ ಪ್ರೈಸಲ್ಲಿ ಇವರು ಹಾಕೋದು ಹಾಗೆ ಹೀಗೆ ಅಷ್ಟೇ. ನಂದು ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ ಎಬೋ ಆಗಿದೆ. ಅದಕ್ಕೆ ನೀವೇ ಕಾರಣ ಗೈಸ್. ಇನ್ನೂ ಹೀಗೆ ಸಪೋರ್ಟ್ ಮಾಡಿ. ಆದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ನೋಡ್ತೀನಿ ಬ್ಲರ್ ಬಂದಿದೆ, ನನ್ನ ಫೇಸೇ ಕಾಣಿಸ್ತಿಲ್ಲ ಇದರಲ್ಲಿ ಅಂತ. ಸ್ಟೋರೇಜ್ ಜಾಸ್ತಿ ಆದ ಕಾರಣದಿಂದ ಹಾಕಿದ್ದು ಅಷ್ಟೇ ಗೈಸ್, ಸಾರಿ. ಇನ್ನು ಮುಂದೆ ನನಗೆ ಯಾವ ಥರ ಫುಲ್ ವೀಡಿಯೋ ನಾನು ಮಾಡಿದ್ದು ಹಾಕಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ ಗೈಸ್. ನೀವು ನೋಡಿ, ನಾನು ಆದಷ್ಟು ಇನ್ನೂ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ಯಾವುದು ವ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, DM ಮಾಡಿದ್ರು ಕೂಡ ಆಗ್ತದೆ. ನಾನು ಚೆಕ್ ಮಾಡ್ತೀನಿ ಟೈಮ್ ಇದ್ದರೆ. ವಿಡಿಯೋನ ಮುಗಿಸುವ. ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.